ಡಿಸೆಂಬರ್ 2025 ತುಲಾ ಲಗ್ನ ಅಥವಾ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ಮಾಸದಲ್ಲಿ ಕೇತು, ಶನಿ, ಬುಧ, ಕುಜ, ರವಿ ಮತ್ತು ಶುಕ್ರ ಗ್ರಹಗಳು ತಮಗೆ ಶುಭ ಫಲವನ್ನು, ಗುರು ಮತ್ತು ರಾಹು ಗ್ರಹಗಳು ತಮಗೆ ಮಿಶ್ರ ಫಲ ಅಥವಾ ಅಶುಭ ಫಲವನ್ನು ನೀಡುತ್ತವೆ. ಈ ಮಾಸದಲ್ಲಿ ಗುರು ಮತ್ತು ರಾಹು ಗ್ರಹಗಳನ್ನು ಬಿಟ್ಟರೆ ಬೇರೆ ಗ್ರಹಗಳು ತಮಗೆ ಶುಭ ಫಲವನ್ನು ನೀಡುವುದರಿಂದ ತಮಗೆ ಉತ್ತಮ ಲಾಭ ಸಿಗುವುದರಿಂದ ಈ ಮಾಸವನ್ನು ತಾವು ಉಪಯೋಗ ಮಾಡಿಕೊಳ್ಳಿ. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ಚಾನಲನ್ನು ತಾವು ಪ್ರೀತಿ ವಿಶ್ವಾಸದಿಂದ ವೀಕ್ಷಣೆ ಮಾಡುತ್ತಿರುವುದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಈ ಚಾನಲ್ನಲ್ಲಿರುವ ವಿಷಯಗಳನ್ನು ಪಾಲಿಸಿ ತಾವು ಯಶಸ್ವಿಯಾಗಬೇಕೆಂಬುದು ನನ್ನ ನಮ್ರ ವಿನಂತಿ. ಈ ಚಾನಲ್ನಲ್ಲಿರುವ ವಿಷಯಗಳು ತಮಗೆ ಇಷ್ಟವಾದರೆ ಈ ಚಾನಲನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರು ಸಹ ಈ ಚಾನಲ್ಗೆ ಚಂದಾದಾರರಾಗಲು ಪ್ರೋತ್ಸಾಹ ನೀಡಿ. ಡಿಸೆಂಬರ್ 2025 ಮಾಸದಲ್ಲಿ ಬದಲಾವಣೆ ತರುವ ದಿನಾಂಕಗಳು 3, 7, 8, 10, 16, 20, 21, 29 ಮತ್ತು 30. ಈ ದಿನಾಂಕಗಳನ್ನು ಒಂದೆಡೆ ಬರೆದಿಟ್ಟುಕೊಳ್ಳಿ. ಆ ದಿನಾಂಕಗಳು ತಮ್ಮ ಜೀವನದಲ್ಲಿ ಬದಲಾವಣೆ ಯಾವ ರೀತಿ ತರುತ್ತವೆ ಎಂಬುದನ್ನು ತಾವು ಕೂಲಂಕಷವಾಗಿ ಪರಿಶೀಲನೆ ಮಾಡಿ. ಈ ಮಾಸದಲ್ಲಿ ಗುರುಗ್ರಹ ವಕ್ರ ಸಂಚಾರವನ್ನು ಮುಂದುವರೆಸಲಿದೆ. ಮಾರ್ಚ್ 12, 2026 ತನಕ ಗುರು ವಕ್ರ ಸಂಚಾರದಲ್ಲಿಯೇ ಇರಲಿದೆ. ದಿನಾಂಕ 16 ಡಿಸೆಂಬರ್ ನಲ್ಲಿ ರವಿಗ್ರಹವು ಧನುರಾಶಿಯನ್ನು ಪ್ರವೇಶ ಮಾಡಲಿದೆ. ಗುರುಗ್ರಹವು ಕಟಕ ರಾಶಿಯಿಂದ ವಕ್ರ ಸಂಚಾರದಲ್ಲಿ ದಿನಾಂಕ 7 ಡಿಸೆಂಬರ್ ನಲ್ಲಿ ಮಿಥುನ ರಾಶಿಗೆ ಮರುಪ್ರವೇಶವನ್ನು ಪಡೆಯಲಿದೆ. ದಿನಾಂಕ ಡಿಸೆಂಬರ್ 21, 2025 ಶುಕ್ರ ಗ್ರಹವು ಧನುರಾಶಿಯನ್ನು ಪ್ರವೇಶ ಮಾಡಲಿದೆ. ಇನ್ನುಳಿದ ಶನಿ, ರಾಹು ಮತ್ತು ಕೇತು ಗ್ರಹಗಳು ಕಳೆದ ಮಾಸದಂತೆಯೇ ತಮ್ಮ ಸಂಚಾರವನ್ನು ಮುಂದುವರಿಸಲಿವೆ. ಮೊದಲಿಗೆ ಕಳೆದ ಮಾಸದಲ್ಲಿ ನಾನು ತಿಳಿಸಿದ ದಿನಾಂಕಗಳಂದು ನಡೆದ ಕೆಲವು ಘಟನೆಗಳನ್ನು ಪ್ರಸ್ತಾಪಿಸುತ್ತೇನೆ. ದಿನಾಂಕ ನವೆಂಬರ್ 2, 2025 ರಾತ್ರಿ ನಡೆದ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಮೊದಲ ಬಾರಿಗೆ ಜಯವನ್ನು ಸಾಧಿಸಿರುವುದು ಇದೊಂದು ಅದ್ಭುತವಾದ ವಿಷಯ. ಡಿಸೆಂಬರ್ 6ನೇ ತಾರೀಕು ವೆಸ್ಟ್ ಇಂಡೀಸ್ ತಂಡ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಕೊನೆಯ 5 ಓವರ್ಗಳಲ್ಲಿ 87 ರನ್ಗಳನ್ನು ಗಳಿಸಿದ್ದು ಇದು ವಿಶ್ವ ದಾಖಲೆಯಾಗಿದೆ. ಇದು ಬಹಳ ರೋಮಾಂಚಕಾರಿಯಾದ ವಿಷಯ. ಆದರೂ ವೆಸ್ಟ್ ಇಂಡೀಸ್ ತಂಡ ಕೇವಲ 3 ರನ್ಗಳಿಂದ ಪಂದ್ಯವನ್ನು ಸೋತಿರುವುದು ವಿಷಾದಕರ ವಿಷಯ. ನವೆಂಬರ್ 14, 2025 ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ 30 ರನ್ಗಳಿಂದ ಪರಾಜಯ ಹೊಂದಿರುವುದು ಬಹಳ ಆಶ್ಚರ್ಯಕರವಾದ ವಿಷಯ. ಕೇವಲ 93 ರನ್ಗಳಿಗೆ ಈ ಪಂದ್ಯದಲ್ಲಿ 2ನೇ ಇನ್ನಿಂಗ್ಸ್ನಲ್ಲಿ ಭಾರತ ತಂಡ ಆಲ್ ಔಟ್ ಆಗಿರುವುದು ಬಹಳ
ನೋವಿನ ಸಂಗತಿ. ಅದೇ ರೀತಿ 10ನೇ ನವೆಂಬರ್ 2025ರಂದು ದೆಹಲಿಯ ಕೆಂಪುಕೋಟೆಯ ಬಳಿಯ ಮೆಟ್ರೋ ನಿಲ್ದಾಣದ ಹತ್ತಿರ ಕಾರ್ ಬಾಂಬ್ ಸ್ಫೋಟಗೊಂಡು 15ಕ್ಕೂ ಹೆಚ್ಚು ಮಂದಿ ಸ್ಥಳದಲ್ಲಿ ಸಾವನ್ನಪ್ಪಿರುವುದು ಬಹಳ ವಿಷಾದನೀಯವಾದ ಸಂಗತಿ. ಅದೇ ರೀತಿ ಸೌದಿ ಅರೇಬಿಯಾದ ಮೆಕ್ಕಾ ಧಾರ್ಮಿಕ ಕ್ಷೇತ್ರಕ್ಕೆ ಪ್ರವಾಸ ಕೈಗೊಂಡ ಭಾರತೀಯ ನಾಗರಿಕರು ಮದೀನಾ ಬಳಿಯಲ್ಲಿ ಬಸ್ ದುರಂತದಲ್ಲಿ ಸುಮಾರು 45 ಜನ ಬೆಂಕಿ ದುರಂತದಲ್ಲಿ ಮರಣವನ್ನ ಹೊಂದಿರುವುದು ಬಹಳ ವಿಷಾದನೀಯವಾದ ಸಂಗತಿ. ಕಳೆದ ಮಾಸದ ವಿಡಿಯೋದಲ್ಲಿ ನಾನು ತಿಳಿಸಿರುವಂತೆ ಕರ್ನೂಲ್ ಬಳಿ ನಡೆದ ಬಸ್ ದುರಂತದ ಮಾದರಿಯಲ್ಲಿಯೇ ಈ ಮಾಸದಲ್ಲಿಯೂ ನವೆಂಬರ್ ಮಾಸದಲ್ಲಿಯೂ ಮದೀನಾದಲ್ಲಿ ಬಸ್ ದುರಂತ ನಡೆದಿರುವುದು ಬಹಳ ವಿಷಾದನೀಯ ಸಂಗತಿ. ಇನ್ನು ಕಳೆದ ಮಾಸದಲ್ಲಿ ನಿಫ್ಟಿ ನಾನು ತಿಳಿಸಿದ ದಿನಾಂಕಗಳಂದು ಯಾವ ರೀತಿ ವರ್ತನೆ ಮಾಡಿದೆ ಎಂಬುದನ್ನು ಪರಿಶೀಲಿಸೋಣ. ಅಕ್ಟೋಬರ್ ಮಾಸದ 29ರಂದು 25,966 ಅಂಕಗಳಿಗೆ ಕ್ಲೋಸ್ ಆಗಿದ್ದ ನಿಫ್ಟಿ 7ನೇ ನವೆಂಬರ್ 2025ರಂದು 25,318 ಅಂಕಗಳ ಲೋ ಟಚ್ ಮಾಡಿದೆ. ಅದೇ ರೀತಿ ದಿನಾಂಕ 17 ನವೆಂಬರ್ 2025ರಂದು 26,024 ಅಂಕಗಳ ಹೈಯನ್ನು ಟಚ್ ಮಾಡಿದೆ. ಮುಂದುವರೆದು 20ನೇ ನವೆಂಬರ್ 2025ರಂದು ನಿಫ್ಟಿ 26,246 ಅಂಕಗಳ ಹೈಯನ್ನು ಟಚ್ ಮಾಡಿದೆ. ಇದು ಸಾರ್ವಕಾಲಿಕ ದಾಖಲೆಯಾದ 26,277 ಅಂಕಗಳ ಹತ್ತಿರ ಕ್ಲೋಸ್ ಆಗಿದೆ. ಈ ಸಾರ್ವಕಾಲಿಕ ದಾಖಲೆ ಸೆಪ್ಟೆಂಬರ್ 2, 2024ರಂದು ದಾಖಲಾಗಿದೆ. ನಿಮಗೆ ಪಿತ್ರಾರ್ಜಿತ ಆಸ್ತಿಗಳು ಸಿಗುವ ಸಂಭವ ಇದೆ. ನಿಮಗೆ ಬರಬೇಕಾದ ಇನ್ಶೂರೆನ್ಸ್ ಹಣ ಕೈ ಸೇರಲಿದೆ. ನಿಮಗೆ ಕಷ್ಟವಿಲ್ಲದೆ ಅನಿರೀಕ್ಷಿತ ಲಾಭವಾಗುವ ಸಂಭವ ಇದೆ. ನಿಮ್ಮ ಕೋರ್ಟ್ ಕೇಸುಗಳು ಯಶಸ್ಸು ಕಾಣುತ್ತವೆ. ನಿಮ್ಮ ವಿದೇಶದಲ್ಲಿನ ಹಣಕಾಸಿನ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣುತ್ತೀರಿ. ನೀವು ಕೆಲಸದಿಂದ ವಜಾ ಆಗಿದ್ದರೆ ಅಥವಾ ಕಡ್ಡಾಯ ನಿವೃತ್ತಿಯಾಗಿದ್ದರೆ ಮರು ನೇಮಕ ಸಂಭವ ಇದೆ. ನಿಮಗೆ ಈ ಅವಧಿಯಲ್ಲಿ ಕೆಲಸ ಮಾಡುವ ಹುಮ್ಮಸ್ಸು ಚೆನ್ನಾಗಿರಲಿದೆ. ನಿಮ್ಮ ಬುದ್ಧಿಮತ್ತೆ ಚುರುಕಾಗಿ ಓದುವ ಹಂಬಲ ಕೂಡ ಚೆನ್ನಾಗಿರಲಿದೆ. ಈ ಅವಧಿಯಲ್ಲಿ ನಿಮ್ಮ ಧೈರ್ಯ ಹೆಚ್ಚಾಗಿರುತ್ತದೆ. ನೀವು ಪತ್ರ ವ್ಯವಹಾರಗಳನ್ನು ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಯಶಸ್ಸನ್ನು ಕಾಣುತ್ತೀರಿ. ನೀವು ಮನೆ ಮಾರಾಟ ಮತ್ತು ಮನೆಯ ಬದಲಾವಣೆಯನ್ನು ಈ ಅವಧಿಯಲ್ಲಿ ಮಾಡಬಹುದು. ನೀವು ಅಗ್ರಿಮೆಂಟ್ಗಳ ಸಹಿಗಾಗಿ ಯತ್ನಿಸುತ್ತಿದ್ದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿದೆ. ನೀವು ಆಸ್ತಿ ವಿಭಜನೆ ಮಾಡಬೇಕೆಂದಿದ್ದರೆ ಅದು ಈ ಅವಧಿಯಲ್ಲಿ ಯಶಸ್ಸನ್ನು ತಂದುಕೊಡಲಿದೆ. ನೀವು ಅಕ್ಕಪಕ್ಕದ ಮನೆಯವರ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದುತ್ತೀರಿ. ನಿಮ್ಮ ವ್ಯಕ್ತಿತ್ವ ಮತ್ತು ಬುದ್ಧಿಶಕ್ತಿ ಈ ಅವಧಿಯಲ್ಲಿ ಚೆನ್ನಾಗಿರಲಿದೆ. ನಿಮ್ಮ ಹಾಸ್ಟೆಲ್ನಲ್ಲಿರುವ ಮಕ್ಕಳು ಯಶಸ್ಸನ್ನು ಕಾಣುತ್ತಾರೆ. ನಿಮ್ಮ ತಾಯಿ ಸಂತೋಷದಿಂದಿದ್ದು ಒಳ್ಳೆಯ ಆರೋಗ್ಯ ಇರುತ್ತದೆ.
ನಿಮ್ಮ ಮನೆಯಲ್ಲಿ ಶಾಂತವಾದ ವಾತಾವರಣ ಇರಲಿದೆ. ನೀವು ಈ ಅವಧಿಯಲ್ಲಿ ವಾಹನ, ಜಮೀನು ಅಥವಾ ತೋಟ ಖರೀದಿಗಾಗಿ ಯತ್ನಿಸಿದರೆ ಯಶಸ್ಸನ್ನು ಕಾಣುತ್ತೀರಿ. ನಿಮ್ಮ ಮಕ್ಕಳ ಸ್ಕೂಲ್ ವಿದ್ಯಾಭ್ಯಾಸ ಯಶಸ್ಸು ಕಾಣಲಿದೆ. ನೀವು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಒಳ್ಳೆಯ ಲಾಭ ಪಡೆಯುತ್ತೀರಿ. ನೀವು ಕೃಷಿಕರಾಗಿದ್ದರೆ ಈ ಅವಧಿಯಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ. ನಿಮಗೆ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ. ನಿಮಗೆ ಕಾರ್ಮಿಕರ ಸಹಕಾರ ಚೆನ್ನಾಗಿ ಸಿಗಲಿದೆ. ನೀವು ಸಾಲ ಕೊಟ್ಟ ಹಣ ಈ ಅವಧಿಯಲ್ಲಿ ವಾಪಸ್ ಸಿಗಲಿದೆ. ನಿಮಗೆ ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ನಿಮ್ಮ ಕೈ ಸೇರಲಿದೆ. ನಿಮ್ಮ ಬಾಡಿಗೆದಾರರ ಜೊತೆ ಉತ್ತಮ ಸಂಬಂಧ ಹೊಂದುತ್ತೀರಿ. ನಿಮ್ಮ ದ್ವೇಷ ಮತ್ತು ಅಸೂಯೆ ಈ ಅವಧಿಯಲ್ಲಿ ಕಡಿಮೆ ಇರಲಿದೆ. ನಿಮ್ಮ ಪಾಲುದಾರರು ನಿಮ್ಮ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡುತ್ತಾರೆ. ನಿಮ್ಮ ತಂದೆಯ ಕೆಲಸ ಮತ್ತು ವ್ಯಾಪಾರದಲ್ಲಿ ಯಶಸ್ಸು ಸಿಗಲಿದೆ. ನಿಮ್ಮ ಕಾಯಿಲೆಗಳು ಉಲ್ಬಣವಾಗುವ ಸಂಭವ ಇರುವುದರಿಂದ ಆರೋಗ್ಯದ ಕಡೆ ಗಮನ ಇರಲಿ. ನೀವು ಸಾಲಕ್ಕಾಗಿ ಯತ್ನಿಸಿದರೆ ಅದು ಈ ಅವಧಿಯಲ್ಲಿ ಸುಲಭವಾಗಿ ಸಿಗಲಿದೆ. ನಿಮ್ಮ ಉನ್ನತ ವ್ಯಾಸಂಗ ಯಶಸ್ಸು ಕಾಣಲಿದೆ. ನಿಮ್ಮ ಕೆಲಸದಲ್ಲಿ ಉತ್ತಮ ಬದಲಾವಣೆ ಕಂಡುಬರಲಿದೆ. ನೀವು ಯಶಸ್ವಿ ದೇವತಾರಾಧನೆ ಮತ್ತು ತೀರ್ಥಯಾತ್ರೆಗಳನ್ನು ಆನಂದಿಸುತ್ತೀರಿ. ನೀವು ಒಳ್ಳೆಯ ಧರ್ಮ ಕಾರ್ಯಗಳನ್ನು ಮಾಡುತ್ತೀರಿ. ನಿಮ್ಮ ಸಂಶೋಧನೆ ಮತ್ತು ಆವಿಷ್ಕಾರಗಳು ಯಶಸ್ಸು ಕಾಣುತ್ತವೆ. ನಿಮ್ಮ ಸಾಲ ಮರುಪಾವತಿ ಸುಲಭವಾಗಲಿದೆ. ನೀವು PhD ಪದವಿಗಾಗಿ ಯತ್ನಿಸುತ್ತಿದ್ದರೆ ಅದು ಈ ಅವಧಿಯಲ್ಲಿ ಯಶಸ್ಸನ್ನು ಕಾಣುತ್ತದೆ. ನೀವು ವಿದೇಶದಲ್ಲಿ ವಾಸ ಮತ್ತು ಅಲ್ಲಿ ಯಶಸ್ಸಿಗಾಗಿ ಯತ್ನಿಸಿದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿದೆ. ನಿಮಗೆ ದತ್ತಿ ಸಂಸ್ಥೆಗಳ ಸಹಾಯ ಕೂಡ ಸಿಗಲಿದೆ. ನಿಮ್ಮ ಸ್ನೇಹಿತರು, ಹಿಂಬಾಲಕರು ಮತ್ತು ಸಹೋದ್ಯೋಗಿಗಳಿಂದ ನಿಮಗೆ ಉತ್ತಮ ಸಹಾಯ ಸಹಕಾರ ಸಿಗಲಿದೆ. ನಿಮ್ಮ ಆಶಯಗಳು, ಆಕಾಂಕ್ಷೆಗಳು ಈ ಅವಧಿಯಲ್ಲಿ ಕೈಗೂಡಲಿವೆ. ನಿಮ್ಮ ವಿದೇಶಿ ಸಹಭಾಗಿತ್ವ ಯಶಸ್ಸನ್ನು ಕಾಣುತ್ತದೆ. ನಿಮ್ಮ ಪಾಲುದಾರರ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದುತ್ತೀರಿ. ನೀವು ಯಾವುದಾದರೊಂದು ಕಾಯಿಲೆಯಿಂದ ಆಸ್ಪತ್ರೆ ಸೇರಿದ್ದರೆ ಅದರಲ್ಲಿ ಮುಕ್ತಿ ಹೊಂದಿ ಬಿಡುಗಡೆ ಭಾಗ್ಯವನ್ನು ಪಡೆಯುತ್ತೀರಿ. ನೀವು ಕುಟುಂಬದಿಂದ ದೂರ ಅಂದರೆ ಸ್ಥಳ ಬದಲಾವಣೆ ಮಾಡಬೇಕಾಗಬಹುದು. ನೀವು ಪ್ರಯಾಣದಲ್ಲಿ ಆದಷ್ಟು ಹುಷಾರಾಗಿರಿ. ಅಪಘಾತವಾಗುವ ಸಂಭವ ಇದೆ. ನಿಮ್ಮ ಕುಟುಂಬದಲ್ಲಿ ಸಂತಾನ ನಿಧಾನವಾಗಲಿದೆ. ನೀವು ಈ ಅವಧಿಯಲ್ಲಿ ಪ್ರೀತಿಸಿ ಮದುವೆಗಾಗಿ ಯತ್ನಿಸಿದರೆ ಅದು ಸಾಧ್ಯವಿಲ್ಲ. ನೀವು ಸಿನಿಮಾ ಅಥವಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಮತ್ತು ಕ್ರೀಡಾಪಟುವಾಗಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ಕಡಿಮೆ ಇರಲಿದೆ. ನಿಮ್ಮ ಸಂಗಾತಿ ಮತ್ತು ಪಾಲುದಾರರಿಗೆ ನಿಧಾನವಾಗಿ ಅದೃಷ್ಟ ಬರಲಿದೆ. ನಿಮ್ಮ ಸ್ಟಾಕ್ ಮತ್ತು ಶೇರ್ ವ್ಯವಹಾರಗಳಲ್ಲಿ ಯಶಸ್ಸು ನಿಧಾನವಾಗಲಿದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆಲ್ಲ ವಂದನೆಗಳು. ಈ ವಿಡಿಯೋದಲ್ಲಿರುವ ವಿಷಯಗಳು ತಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರೂ ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಎಂದು ಕೋರುತ್ತಿದ್ದೇನೆ. ವಂದನೆಗಳು.